ಆತ್ಮೇರೆ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಈ ಚಿತ್ರಲೋಕ ವಿಡಿಯೋ ನೋಡ್ತಾ ಇದ್ದೀರಿ, ಎಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ಹೊಸ ಟಾಪಿಕ್. ಬಹುಶಃ ಯಾರೂ ಇದ್ರ ಬಗ್ಗೆ ಯೋಚನೆ ಮಾಡಿದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಜೊತೆ ಇರುವಂಥ ಅಡ್ವೊಕೇಟ್ ರವಿಶಂಕರ್ ಒಂದು ಹೊಸ ಆಲೋಚನೆಯಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ರವಿಶಂಕರ್ ಬಗ್ಗೆ ಹೇಳಬೇಕು ಅಂದರೆ ಲೈನ್ನಲ್ಲಿ ಅವರು PIL ಹಾಕೋದ್ರಲ್ಲಿ ಎಕ್ಸ್ಪರ್ಟ್. PIL ಅಂದರೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳು. ಅಂದರೆ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗತ್ತೆ, ಏನದ ಆಗತ್ತೆ ಅಂದಾಗ ಆ ಟೈಮಲ್ಲಿ ಹಾಕುವಂಥ ಅರ್ಜಿನೇ PIL. ರವಿಶಂಕರ್ ಅವರೇ, ಈಗ ಒಂದು ಏನು ನಮ್ಮ ಹತ್ರ ಕೈಯಲ್ಲಿದೆ, ಇತ್ತೀಚೆಗೆ ನೀವು 2ನೇ ತಾರೀಕು ಅಂದರೆ ಆಗಸ್ಟ್ 2ನೇ ತಾರೀಕು ಒಂದು ಎಮರ್ಜೆಂಟ್ ಲೀಗಲ್ ನೋಟಿಸ್ ಅನ್ನೋದನ್ನು ನೀವು ಪ್ರೈಮ್ ಮಿನಿಸ್ಟ್ರು ಮಿಕ್ಕದವರು ಕೊಟ್ಟಿದ್ದೀರಿ. ಹೌದು. ಅಲ್ಲ, ಎಮರ್ಜೆಂಟ್ ಲೀಗಲ್ ನೋಟಿಸ್ ಅಂದ್ರೇನು? ಫಸ್ಟ್ ಲೀಗಲ್ ನೋಟಿಸ್ ಅಂದರೆ ಅವ್ರ ಗಮನಕ್ಕೆ ತರತಕ್ಕಂಥ, ಕಾನೂನಾತ್ಮಕವಾಗಿ ಅವ್ರ ಗಮನಕ್ಕೆ ತರತಕ್ಕಂಥದ್ದು ಲೀಗಲ್ ನೋಟಿಸ್. ಎಮರ್ಜೆಂಟ್ ಲೀಗಲ್ ನೋಟಿಸ್ ಅಂದರೆ ತುರ್ತು, ಕಾನೂನಾತ್ಮಕವಾಗಿ ತುರ್ತು ಗಮನಕ್ಕೆ ತರತಕ್ಕಂಥದ್ದು ಎಮರ್ಜೆಂಟ್ ಲೀಗಲ್ ನೋಟಿಸ್. ಯಾಕಂದ್ರೆ ನೀವು ಹಾಕಿರೋದು ನರೇಂದ್ರ ಮೋದಿಜಿ ಅವ್ರಿಗೆ ಹಾಕಿದ್ದೀರಿ, ಗಡ್ಕರಿಗೆ ಹಾಕಿದ್ದೀರಿ, ಜಗತ್ ಪ್ರಕಾಶ್ ನಡ್ಡಾಗೆ ಹಾಕಿದ್ದೀರಿ. ಹೌದು. ಭಾಳ ಜನ ಅಂದರೆ ಲೆಕ್ಕ ಹಾಕಿದ್ರೆ ಸುಮಾರೊಂದು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವ್ರಿಗೆ ಹಾಕಿದ್ದೀರಿ, ಪ್ರತಿಯೊಬ್ಬರಿಗೂ ಹಾಕಿರಿ, 15 ಜನಕ್ಕೆ ಹಾಕಿದ್ದೀರಿ. ಹೌದು ಹೌದು. ಈ ಆದ್ಮೇಲೆ ಈ ಲೆಟ್ರು, ಈ ಪತ್ರದ ಸಾರಾಂಶ ಏನು ಅಂತ ಅಂದರೆ, ಒಂದು, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಭಾಳ ಸತಿ ನೀವು ನೋಡಿರ್ತೀರಿ, ನಾನು ನೋಡಿರ್ತೀನಿ. ಕಾಯ್ 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 ಅಂತ ಅಂದ್ಬಿಟ್ಟು ಆ್ಯಂಬುಲೆನ್ಸ್ ಒಂದು ಸಿಗ್ನಲ್ ಬರ್ತಾ ಇರುತ್ತೆ. ಬರ್ತಾ ಇದ್ದಾಗ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾಗ ಸೌಂಡ್ ಕೇಳ್ತಿದ್ದಂಗೆ ಪ್ರತಿಯೊಬ್ಬರು ಅದಕ್ಕೆ ಮೊದಲು ಜಾಗ ಬಿಟ್ಕೊಡ್ತೀವಿ. ಯಾಕೆಂದರೆ ಅದು ಎಲ್ಲಿಂದ ಬರ್ತಾ ಇದೆ, ಒಳಗಡೆ ಯಾರಿದ್ದಾರೆ, ಯಾವ ಥರ ಪೇಷಂಟ್ಸ್ ಇದ್ದಾರೆ, ಯಾವ ರೀತಿ ಕ್ರಿಟಿಕಲ್ ಪೇಷಂಟ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋದಿಲ್ಲ. ಆದಷ್ಟು ನಮ್ಮ ಜನ ಅದಕ್ಕೆ ಫಸ್ಟ್ ಜಾಗ ಬಿಟ್ಕೊಡ್ತೀವಿ. ಆ ಜಾಗ ಬಿಟ್ಟು ಸಂದರ್ಭದಲ್ಲಿ ಎಷ್ಟೋ ಸತಿ ಇವರು ನಮ್ಮ ರವಿಶಂಕರ್ ಅವರು ಬರೆದಿರೋ ಪತ್ರದ ಪ್ರಕಾರ ಆದರೆ ಸುಮಾರೊಂದು 10 ಲಕ್ಷ ಜನ ಪ್ರತಿ ವರ್ಷದಲ್ಲಿ ಸಾಯ್ತಾರೆ ಅಂತ ಹೇಳಿದ್ದಾರೆ. ಸರ್, ಏನಿದು 10 ಲಕ್ಷ? ಈಗ ಒಬ್ಬ ಮನುಷ್ಯ, ಒಬ್ಬ ಪೇಷಂಟ್ ಕ್ರಿಟಿಕಲ್ ಸಿಚುವೇಶನ್ ಇರಬೇಕಾದ್ರೆ ಟೈಮ್ಲಿ ಮೆಡಿಕಲ್ ಹೆಲ್ಪ್ ಬೇಕಾಗತ್ತೆ. ಅಂದರೆ ಆತನ ಮನೆಯಿಂದನೋ ಅಥವಾ ಆಕ್ಸಿಡೆಂಟ್ ಸ್ಪಾಟಿಂದನೋ ಆ ಕ್ರಿಟಿಕಲ್ ಸ್ಥಿತಿನಲ್ಲಿ ಆಸ್ಪತ್ರೆಗೆ, ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಸೇರಬೇಕಾದ್ರೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ ಅದನ್ನು ಕ್ರಮಿಸೋದ್ರಲ್ಲಿ ಟ್ರಾಫಿಕ್ನಿಂದನೋ ಅಥವಾ ಹೋಗೋದಕ್ಕೆ ಆ್ಯಂಬುಲೆನ್ಸ್ ಸರಿಯಾಗಿ ಸಿಕ್ಕದೇ ಇರೋದ್ರಿಂದನೋ ಅಥವಾ ಆ್ಯಂಬುಲೆನ್ಸ್ ಲೇಟಾಗಿ ಬರೋದ್ರಿಂದನೋ ತಡ ಆಗುತ್ತೆ. ಹೆಚ್ಚಾಗದು ತಡ ಆಗುವಂಥದ್ದು ಟ್ರಾಫಿಕ್ ಸಿಸ್ಟಮಿಂದ. ಅಂದರೆ ಇವಾಗ ಉದಾಹರಣೆಗೆ ಬೆಂಗಳೂರಲ್ಲೇ ತಗೊಳ್ಳಿ. ಇವಾಗ ಬಾನಸವಾಡಿಯಿಂದ ಬೌರಿಂಗ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಸುಮಾರು 2 ಗಂಟೆ ಕಾಲ ಬೇಕಾಗುತ್ತೆ ಟ್ರಾಫಿಕ್ ಟೈಮಲ್ಲಿ. ಆ್ಯಂಬುಲೆನ್ಸಲ್ಲಿ ಹೋದರೂ ಸಹ 1 ಗಂಟೆ ಆಗುತ್ತೆ. ಆ 1 ಗಂಟೆ ಅನ್ನೋದೇನಾಗುತ್ತೆ, ತುಂಬ ಕ್ರಿಟಿಕಲ್ ಟೈಮ್. ಆ ಟೈಮಲ್ಲಿ ಅವನಿಗೊಂದು ಅರ್ಧ ಗಂಟೆ ಒಳಗಡೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಆ ಪೇಷಂಟ್ ಬದುಕೊಳ್ತಾ ಇದ್ದ. ಆ ರೀತಿ ಇರತಕ್ಕಂಥದ್ದೇ ನಮ್ಮಲ್ಲಿ ಹೆಚ್ಚು. ಅಂದರೆ ಟೈಮ್ಲಿ ಟ್ರೀಟ್ಮೆಂಟ್, ಫಸ್ಟ್ ಏಡ್ ಸಿಕ್ಬಿಡ್ಬೇಕು. ಸಿಕ್ಕಿದಾಗ ಏನಾಗುತ್ತೆ, ಅದು ಹಾರ್ಟ್ ಏಲ್ಮೆಂಟ್ಸಲ್ಲಿರ್ಬೋದು, ಆಕ್ಸಿಡೆಂಟ್ ವಿಕ್ಟಿಮ್ಸ್ ಇರ್ಬೋದು, ಟೈಮ್ಲಿ ಟ್ರೀಟ್ಮೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ದೇಶದಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ಅಂತಲ್ಲ, ಸರಿಯಾಗಿ ಸಿಗದೇ ಇರೋ ಕಾರಣದಿಂದ ಈ 10 ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾ ಇರೋ ಒಂದು ಅಂದಾಜು. ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೇ ಒಂದು ಸರ್ವೆನ ಮಾಡಿಸಿಲ್ಲ. ಆದರೆ ತುಂಬ ಇಂಪಾರ್ಟೆಂಟ್ ಏರಿಯಾ, ಇಂಥದ್ರಲ್ಲಿ ಸರ್ವೆ ಮಾಡಿಸ್ಬೇಕಾಗತ್ತೆ. ಇದು ಇಂಡಿಪೆಂಡೆಂಟ್ ಏಜೆನ್ಸೀಸ್ ಹೇಳಿರೋ ಪ್ರಕಾರ ಈ 10 ಲಕ್ಷ ಜನ ಒಂದು ವರ್ಷಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಹೋಗಿ ಸೇರಕ್ಕಾಗದಂಗೆ ತೀರ್ಕೊಂಡಿರತಕ್ಕಂಥ ಹೇಳಿ ಇಂಡಿಪೆಂಡೆಂಟ್ ಏಜೆನ್ಸಿ ಹೇಳಿರೋಂಥ ಒಂದು ಅಂದಾಜು. ಇದು ಬಂದ್ಬಿಟ್ಟು ಇದರಷ್ಟು 4ರಷ್ಟು ಇತ್ತು ಕೋವಿಡ್ ಟೈಮಲ್ಲಂತೂ. ಈ ರೀತಿ ಇದು 10 ಲಕ್ಷ ಅನ್ನೋದು 40 ಲಕ್ಷ ಜನಗಳು ಅಂತ ವರ್ಷಕ್ಕೆ ಒಂದು ಅಂದಾಜು. ಅಂದರೆ ಸರಿಯಾಗಿ ಟೈಮಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕದಂಗೆ ಆ್ಯಂಬುಲೆನ್ಸ್ದಲ್ಲಿ ಹೋಗೋ ದಾರಿ ಮಧ್ಯೆನೇ ತೀರ್ಕೊಂಡಿರೋಂಥ ಇನ್ಸಿಡೆಂಟ್ಸ್. ಇದಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಸೆನ್ಸಸ್ ಆಗಿಲ್ಲ, ಆಗಬೇಕು, ಸರ್ವೆ ಆಗಬೇಕು. ಸರ್ವೆ ಬಂದಾಗ, ಆದರೆ ಇದು ಇಂಡಿಪೆಂಡೆಂಟ್ ಏಜೆನ್ಸಿ ಹೇಳಿರೋದ್ರಿಂದ ಇದು ಒಂದು ಅಂದಾಜಾದಂಥ ಮಾಹಿತಿ ಮತ್ತು ನಂಬಬಹುದಾದಂಥ ಮಾಹಿತಿ ಅಂತ ಕೂಡ ನಾವು ಹೇಳ್ಕೊಳ್ಬೋದು. ಇಲ್ಲಿ ನೀವು ಇನ್ನೊಂದು ಪತ್ರದಲ್ಲಿ ಒಂದು ಲೈನ್ ಬರೀತೀರಿ, 90% of ambulances lack essential life-saving equipments and 95% are manned by untrained staff ಅಂತ ಅಂದ್ಬಿಟ್ಟು. ಅಂದರೆ ಈಗ ನಮ್ಮ ಇದನ್ನು ನಾನು
ಕುಲಂಕುಷವಾಗಿ ನೋಡಿದ್ದೀನಿ. 90% ಆಫ್ ಆಂಬ್ಯುಲೆನ್ಸ್ ಲ್ಯಾಕ್ ಎಸೆನ್ಷಿಯಲ್ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಅಂತಂದ್ರೆ ಆಂಬ್ಯುಲೆನ್ಸ್ನಲ್ಲಿ ಆ ಥರದ ಎಕ್ವಿಪ್ಮೆಂಟ್ಸ್ ಇರುತ್ತವೆ ಇಲ್ವೋ? ಇರೋದಿಲ್ಲ, ಸಾಮಾನ್ಯವಾಗಿರೋದಿಲ್ಲ. ಸಾಮಾನ್ಯವಾಗಿ ಏನಿರುತ್ತೆ, ಅಲ್ಲೊಂದು ಸ್ಟ್ರೆಚರ್ ಇರುತ್ತೆ, ಅದರಲ್ಲಿ ನಿಮಗೆ ಆಕ್ಸಿಜನ್ ಸಿಸ್ಟಮ್ಸು ಮತ್ತು ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಅದಿರೋದಿಲ್ಲ. ಅಕಸ್ಮಾತ್ ಇದ್ದಾಗಲೂ ಸಹ ಅದರಲ್ಲಿ ಡಾಕ್ಟರ್ ಇರೋದಿಲ್ಲ, ಬರೀ ಪ್ಯಾರಾಮೆಡಿಕಲ್ ಸ್ಟಾಫ್ ಮಾತ್ರ ಇರ್ತಾರೆ. ಸೊ ಆ ಕಾರಣದಿಂದ 100ಕ್ಕೆ ಬಹುಶಃ 90ರಷ್ಟು ಆ್ಯಂಬುಲೆನ್ಸಲ್ಲಿ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಕಾರಣ ಚಿಕ್ಕ ಚಿಕ್ಕ ಆ್ಯಂಬುಲೆನ್ಸ್ಗಳು ಇರ್ತವೆ, ಮತ್ತು ದೊಡ್ಡ ಆ್ಯಂಬುಲೆನ್ಸಲ್ಲೂ ಸಹ ಅವ್ರಿಗೆ ಜಾಗ ಇರೋದಿಲ್ಲ. ಅಂದರೆ ಇವಾಗ ರಸ್ತೆಯಲ್ಲಿ ಹೋಗುವಂಥ ಇದಕ್ಕೆ ಆ್ಯಂಬುಲೆನ್ಸಲ್ಲಿ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಇರಬೇಕು ಅಂದರೆ ಕನಿಷ್ಠ ಪಕ್ಷ ಅದು ಒಂದು ವ್ಯಾನ್ ಸೈಜಲ್ಲಿ ಇರಬೇಕಾಗತ್ತೆ. ನಮ್ಮಲ್ಲಿ ನೀವು ನೋಡಿದ್ರೆ 100ಕ್ಕೆ 50ರಷ್ಟು ಆ್ಯಂಬುಲೆನ್ಸ್ಗಳು ಎಲ್ಲ ಈ ಚಿಕ್ಕದಂಥ ಈ ಮಾರುತಿ ವ್ಯಾನ್ಗಳಲ್ಲೇ ಇಟ್ಕೊಂಡಿರ್ತಾರೆ. ಅದರಲ್ಲಿ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಇಡೋದಾದರೂ ಹೇಗೆ? ಸೊ ಆ ಕಾರಣ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಏನು ಬೇಕಾಗತ್ತಲ್ಲ ನಿಮ್ಮ ಪ್ರಕಾರ? ನಿಮಗೆ ಫಸ್ಟ್ ಏಡ್ ಕೊಡ್ತಕ್ಕಂಥದ್ದು ಆಕ್ಸಿಜನ್ ಸಿಸ್ಟಮ್ಸ್ ಇರುತ್ತೆ. ಇಲ್ಲ, ಅದು ಇರೋದಿಲ್ಲ, ಎಲ್ಲದರಲ್ಲೂ ಇರೋದಿಲ್ಲ. ನಿಮಗೆ ಎಲ್ಲದರಲ್ಲೂ ಇರೋದು ಸಾಧ್ಯನೇ ಇಲ್ಲ. ಪರ್ಟಿಕ್ಯುಲರ್ಲಿ ಈ ಚಿಕ್ಕ ಆ್ಯಂಬುಲೆನ್ಸ್ ಇದರಲ್ಲಿ ನೀವೇನು ಇಡೋಕ್ಕಾಗತ್ತೆ. ಮತ್ತು ಲೈಫ್ ಸೇವಿಂಗ್ ಡ್ರಗ್ಸ್ ಅಡ್ಮಿನಿಸ್ಟರ್ ಮಾಡುವಂಥ ಒಂದು ಫೆಸಿಲಿಟಿ ಬೇಕಾಗುತ್ತೆ. ಅಂದರೆ ಇವಾಗ ಅವ್ರಿಗೊಂದು ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅಂಥ ಸಂದರ್ಭದಲ್ಲಿ ಪ್ರಿಲಿಮಿನರಿ ಸ್ಟೇಜಸಲ್ಲಿ ಕೆಲವು ಒಂದು ಮೆಡಿಕಲ್ ಆ್ಯಕ್ಟ್ಸ್ನ ಮಾಡಬೇಕಾಗತ್ತೆ. ಡಾಕ್ಟರ್ಸೇ ಇರೋದಿಲ್ಲ ಆ್ಯಂಬುಲೆನ್ಸಲ್ಲಿ, ಡಾಕ್ಟರ್ಸೇ ಇರೋದಿಲ್ಲ. ಆ ಕಾರಣದಿಂದ ಪ್ಯಾರಾಮೆಡಿಕಲ್ ಸ್ಟಾಫ್ ಆರ್ ನಾಟ್ ಕಾಂಪಿಟೆಂಟ್, ಮತ್ತು ಅವ್ರಿಗೆ ಆ ಪವರ್ಸ್ ಇರೋದಿಲ್ಲ. ಆ ಕಾರಣದಿಂದ ಅವರು ಹೋಗೋ ರಸ್ತೆಯಲ್ಲೇ ಅವರು ತೀರ್ಕೊಳ್ಳೋಂಥ ಚಾನ್ಸಸ್ಸು ತುಂಬ ಹೆಚ್ಚಾಗಿದೆ. ಆ ಕಾರಣದಿಂದ ಈ ಲೀಗಲ್ ನೋಟಿಸ್ ಏನಿದೆ ಇದಕ್ಕೆ ಸಿಗ್ನಿಫಿಕೆನ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಫೆಸಿಲಿಟಿ ಇಲ್ಲ ಅಂತ ಅಂದರೆ ಫೆಸಿಲಿಟಿ ಕೊಡಬೇಕಾಗಿದ್ದು ಸರ್ಕಾರಗಳ ಮತ್ತು ಹಾಸ್ಪಿಟ್ಲ್ಗಳ ಕರ್ತವ್ಯ ಆಗಿರುತ್ತೆ. ಎರಡನೇದು, ನಾನು ಅನೇಕ ದೇಶಗಳಲ್ಲಿ ನೋಡಿದ್ದೀನಿ, ಅನೇಕ ದೇಶಗಳಲ್ಲೂ ಎಲ್ಲ ದೇಶಗಳಲ್ಲೂ ಆಲ್ಮೋಸ್ಟ್ ಇದೇ ಬರಾನೆ. ಕೆಲವು ಕಡೆ ಮೆಟ್ರೋಗೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಲೇನ್ ಮಾಡಿರ್ತಾರೆ. ಬೇರೆ ದೇಶಗಳಲ್ಲಿ ಹಲವು ದೇಶಗಳಲ್ಲಿ ಟ್ರಾಫಿಕ್ ಸೆನ್ಸ್ ಇದೆ, ಟ್ರಾಫಿಕ್ನ ರೂಲ್ಸ್ನ ಫಾಲೋ ಮಾಡ್ತಾರೆ. ಈವನ್ ನಾನು ಅಮೇರಿಕಾದಲ್ಲಿ ನ್ಯೂಯಾರ್ಕಲ್ಲಿ ನೋಡಿದಾಗಲೂ ಕೂತ್ಕೊಂಡು ಒಂದು ಕಡೆ ಆ್ಯಂಬುಲೆನ್ಸ್ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಹೌದು, ಅದ್ರ ವಿಷಲ್ ಹತ್ರ ಇದೆ, ವಿಷಲ್ ನಾನು ಆದಷ್ಟು ಹುಡುಕ್ಬಿಟ್ಟು ಹಾಕ್ಬಿಟ್ಟು ಕೊಡ್ತೀನಿ. ಅಂದರೆ ಎಲ್ಲ ದೇಶಗಳಲ್ಲೂ ಆ್ಯಂಬುಲೆನ್ಸ್ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ, ಟ್ರಾಫಿಕ್ ಆಗುವಂಥದ್ದು. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಏನು ಅಂದರೆ, ಈಗ ಈ ಟೈಮ್ ಲ್ಯಾಪ್ಸ್ ಏನಿದೆ, ಅಂದರೆ ಈ ನಿಧಾನಗತಿಯಲ್ಲಿ ಹೋಗಿ ಸೇರ್ತಾರೆ. ಅಂದರೆ ಅವ್ರು ಎಷ್ಟೇ ಸ್ಪೀಡ್ ಆಗೋದು ಸಹ 1-1.5 ಗಂಟೆ 2 ಗಂಟೆ ಆಗುತ್ತೆ ಸಿಟಿ ಒಳಗಡೆ ಇದ್ದರೆ. ಸಿಟಿಯಿಂದ ಆಚೆ, ಉದಾಹರಣೆಗೆ ಇವಾಗ ನೆಲಮಂಗಲದಿಂದ ಬೆಂಗಳೂರಿಗೆ ಬರಬೇಕು ಅಂತ ಇಟ್ಕೊಳ್ಳಿ, ಅದು ಇನ್ನೂ ಜಾಸ್ತಿ ಆಗುತ್ತೆ ಸಮಯ. ಸೊ ಇಂಥ ಸಂದರ್ಭದಲ್ಲಿ ಟ್ರಾಫಿಕ್, ಹೌದು. ಆ ಕಾರಣದಿಂದ ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಡ ಮೆಟ್ರೋ ಟ್ರೈನ್. ಮೆಟ್ರೋ ಸಿಸ್ಟಮ್ ಏನಿದೆ ನಮ್ಮ ದೇಶದಲ್ಲಿ ನಾನಾ ಕಡೆ, ಅದು ಕಲ್ಕಟ್ಟಾದಲ್ಲಿರ್ಬೋದು, ಚೆನ್ನೈಯಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಹೈದ್ರಾಬಾದಲ್ಲಿರ್ಬೋದು, ಎಲ್ಲೇ ಇರಲಿ ಈ ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಇದೆ. ಮತ್ತು ಅದರಲ್ಲಿ ಯಾವುದೇ ಟ್ರಾಫಿಕ್ ನಿರ್ಬಂಧ ಇಲ್ಲ. ಮತ್ತು ಸುಮಾರು ಮೆಟ್ರೋ ಟ್ರೈನ್ಸ್ ಬಂದ್ಬಿಟ್ಟು ಹಾಸ್ಪಿಟ್ಲ್ಗಳಿಂದ ವೆಲ್ ಎಸ್ಟಾಬ್ಲಿಷ್ಡ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ಬೋದು, ಅದರಿಂದ 1 ಕಿಲೋಮೀಟರ್ ದೂರದಲ್ಲಿ ಮೆಟ್ರೋ ಲೈನ್ಗಳು ಹೋಗ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಮೆಟ್ರೋ ರೋಡ್ ಕೋಆರ್ಡಿನೇಟೆಡ್ ಆ್ಯಂಬುಲೆನ್ಸ್ ಸರ್ವೀಸ್ ಅಂತ ನಮ್ಮ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ, ಈಗೇನು ಈ 10 ಲಕ್ಷ ಡೆತ್ಗಳು ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ, ಅದನ್ನು 90% ನಾವು ಕಂಟ್ರೋಲ್ ಮಾಡ್ಬೋದು. ಅಂದರೆ 9 ಲಕ್ಷ ಸಿಟಿಸನ್ಸ್ನ ನಾವು ಉಳಿಸ್ಕೊಳ್ಬೋದು. ಸೊ ನಮಗೆ ಕಾನ್ಸ್ಟಿಟ್ಯೂಷನ್ನು ಆರ್ಟಿಕಲ್ 21 ರೈಟ್ ಟು ಲೈಫ್, ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದನ್ನು ಈಗಾಗಲೇ ಕೊಟ್ಟಿದೆ. ಇದ್ರ ಪ್ರಕಾರ ಸರ್ಕಾರದ ಬಾಧ್ಯತೆಯೂ ಬಂದು ಈ ಒಂದು ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಈ ಸಿಸ್ಟಮ್ಸ್ನ ಅವರೇ, ಇದಕ್ಕೆ ಅಂತ ಒಂದು ನೀತಿ ಆಯೋಗ ಅಂತ ಒಂದಿದೆ, ಅಲ್ಲಿ ದೇಶದಲ್ಲಿರ್ತಕ್ಕಂತಹ ಎಲ್ಲ ಥಿಂಕ್ ಟ್ಯಾಂಕ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಉತ್ತಮವಾಗಿ ಆಲೋಚನೆ ಮಾಡತಕ್ಕಂಥ ಎಕ್ಸ್ಪರ್ಟ್ಸ್ನ ಸೇರಿಸಿರುವಂಥದ್ದು ಒಂದು ಥಿಂಕ್ ಟ್ಯಾಂಕ್ಗೆ ನೀತಿ ಆಯೋಗ ಅಂತ ಹೇಳ್ತಾರೆ. ಅದಕ್ಕೂ ಈ ಲೀಗಲ್ ನೋಟಿಸ್ನ ಒಂದು ಕಾಪಿನ ಕಳಿಸ್ಕೊಟ್ಟಿದ್ದೀವಿ. ಇದು ಲೀಗಲ್ ನೋಟಿಸ್ ಕರೆಕ್ಟು. ಈಗ ಮೆಟ್ರೋ ಅಂದರೆ ಮೆಟ್ರೋ ಕರೆಕ್ಟು ಇದೆ. ಆಮೇಲೆ ಮೇಜರ್ ಸಿಟೀಸ್ ಅಷ್ಟೇ ಮೆಟ್ರೋ ಇರೋದು. ಮೇಜರ್ ಸಿಟೀಸೇ ನಾವು ಕೂತ್ಕೊಂಡು ಮಾತಾಡ್ತೀನಿ ಅನ್ನೋದಾದ್ರೆ, ಹೆಬ್ಬಾಳ ಹತ್ರ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಅಲ್ಲಿ ಮೆಟ್ರೋ ಇಲ್ಲ, ಮೆಟ್ರೋ ಬರಬೇಕೀಗ. ಮೆಟ್ರೋ ಇರೋ ಜಾಗ ಮಲ್ಲೇಶ್ವರಮಲ್ಲಿದೆ, ರಾಜಾಜಿನಗರಲ್ಲಿದೆ, ಇಲ್ಲಿದೆ. ಈಗ ನಾ ಇರೋದು ಸಂಜಯ್ ನಗರದ ಹತ್ರ ಎಲ್ಲೂ ಮೆಟ್ರೋ ಇಲ್ಲ. ಇಲ್ಲಿಂದ ನಾನು ಆ್ಯಂಬುಲೆನ್ಸ್ ಮಾಡಲೇಬೇಕು, ಆ್ಯಂಬುಲೆನ್ಸ್ ಮಾಡಿ ನಾನು ಮೆಟ್ರೋ ಇರೋ ಜಾಗಕ್ಕೆ ಹೋಗಲೇಬೇಕು. ಹೌದು. ಅಂದರೆ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಒಂದು 20 ನಿಮಿಷ ಬೇಕು. ಹೌದು.
ಅಲ್ಲಿಂದ ಮೆಟ್ರೋಲ್ಲಿ ನಾನು ಶಿಫ್ಟ್ ಮಾಡಿ ಅಲ್ಲಿಂದ ನನ್ನ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ಬೇಕಾದ್ರೆ ಮತ್ತೆ ಅದೇ ಟೈಮ್ ಆಗುತ್ತಲ್ವಾ? ಈಗ ಉದಾಹರಣೆಗೆ ನೀವು ಇಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಈ ಸಂಜಯ್ ನಗರಿಂದ ಏರ್ಪೋರ್ಟ್ ರೋಡ್ಗೆ ಹೋಗಬೇಕು ಅಂದ್ಕೊಳ್ಳಿ. ಅಲ್ಲಿ ಹಾಸ್ಪಿಟ್ಲ್ ಇದೆ, ಅಪೋಲೋ ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ರಸ್ತೆನಲ್ಲಿ ಹೋಗೋಕ್ಕೆ ಬದಲು ಇಲ್ಲಿಂದ ಮೆಟ್ರೋ, ನಿಯರೆಸ್ಟ್ ಮೆಟ್ರೋಗೆ ಹೋಗ್ಬಿಟ್ಟು ಇದು ಸುಸಜ್ಜಿತವಾದಂತಹ ಒಂದು ಕೋಆರ್ಡಿನೇಟೆಡ್ ಸಿಸ್ಟಮ್ನ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಇಲ್ಲಿಂದ ನಿಯರೆಸ್ಟ್ ಮೆಟ್ರೋ ಹೋಗಿದ ತಕ್ಷಣ ಅಲ್ಲಿ ಎವ್ರಿ 2 minutes ಒಂದು ಮೆಟ್ರೋ ಪಾಸ್ ಆಗ್ತಾ ಇರುತ್ತೆ. ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ಬಿಟ್ಟು ತುಂಬ ಈಗಾಗಲೇ ಸ್ಪೀಡ್ಗೆ ಮತ್ತು ಸೇಫ್ಟಿಗೆ ಹೆಸರುವಾಸಿ ಆಗಿದೆ. ಸೊ ಅಂಥದ್ರಲ್ಲಿ ನಾವು ಇಲ್ಲಿಂದ ನಿಯರೆಸ್ಟ್ ಮೆಟ್ರೋಗೆ ಹೋದರೆ ಅದೊಂದು ಸಪರೇಟ್ ಒಂದು ಬೋಗಿ, ಆ್ಯಂಬುಲೆನ್ಸ್ ಬೋಗಿನ ಅವರು ಮಾಡಿರ್ತಾರೆ. ಆ ಬೋಗಿನಲ್ಲಿ ಆಟೋಮೆಟಿಕ್ ಆಗಿ ಸಿಸ್ಟಮ್ ಪ್ರಚಲಿತಕ್ಕೆ ಬಂದರೆ ತಕ್ಷಣ ಪೇಷಂಟ್ನ ಆ್ಯಂಬುಲೆನ್ಸಿಂದ ಮೆಟ್ರೋ ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡಿ ಹಾಸ್ಪಿಟ್ಲ್ ಹತ್ರ ಹೋದ್ಮೇಲೆ ಹಾಸ್ಪಿಟಲ್ ಪಕ್ಕ ಮತ್ತೆ ಮೆಟ್ರೋ ಆ್ಯಂಬುಲೆನ್ಸಿಂದ ಆ ಹಾಸ್ಪಿಟ್ಲಿಗೆ ತೊಗೊಂಡೋಗತಕ್ಕಂತಹ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ರೆ ಕನಿಷ್ಠ ಪಕ್ಷ ಅಂದ್ರೂ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಇವಾಗ ಈ ರೀತಿಯಾದಂತಹ ಒಂದು ಸ್ಥಳಗಳಲ್ಲಿ 50% ಟೈಮ್ನ ಸೇವ್ ಮಾಡ್ಬೋದು. ಅದೇ ನೀವು ಹೇಳೋದು ಮೆಟ್ರೋನಲ್ಲಿ ಒಂದು ಬೋಗಿ ಆಂಬ್ಯುಲೆನ್ಸ್ಗೆ ಅಂತಾನೆ ಮೀಸಲಿಡಬೇಕು. ಹೌದೌದು, ಕಡ್ಡಾಯ ಮಾಡ್ಬೇಕು ಅದನ್ನು. ಈಗ ಆಲ್ರೆಡಿ ಇರೋ ಇನ್ಫ್ರಾಸ್ಟ್ರಕ್ಚರು, ಇವ್ರಿಗೆ ಇನ್ವೆಸ್ಟ್ಮೆಂಟ್ ಕೂಡ ಬೇರೆ ಹೆಡ್ಸ್ ಮೇಲೆ ಬೇಕಾಗತ್ತೆ ಹೊರತು ಈಗ ಆಲ್ರೆಡಿ ಆ್ಯಂಬುಲೆನ್ಸ್ ಇರೋದ್ರಿಂದ ಆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇವ್ರಿಗೆ ಇನ್ವೆಸ್ಟ್ಮೆಂಟೇ ಬೇಡ. ಸೊ ಇದನ್ನು ಅವರು ಇದನ್ನು ಉಪಯೋಗಿಸ್ಕೊಂಡು ಇರತಕ್ಕಂಥ ಆ್ಯಂಬುಲೆನ್ಸ್ನ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸ್ಕೊಂಡು ಅವ್ರು ಈ ಸಿಸ್ಟಮ್ನ ಕಾರ್ಯಗತ ಮಾಡಿ ಲಕ್ಷಾಂತರ ಜನ ಜೀವನ ಮತ್ತು ಅವ್ರು ನಂಬಿರತಕ್ಕಂಥ ಫ್ಯಾಮಿಲೀಸ್ನ ಸೇವ್ ಮಾಡಬೇಕು ಅನ್ನೋದು ಈ ಲೀಗಲ್ ನೋಟಿಸ್ ಉದ್ದೇಶ. ಆದರೆ ಒಂದು ಬೋಗಿ ಅವಾಗ ಖಾಲಿ ಇರಬೇಕು, ಆಂಬ್ಯುಲೆನ್ಸ್ ಆಗಿ ಅದು ಮಿನಿ ಹಾಸ್ಪಿಟ್ಲ್ ಆಗಿರುತ್ತೆ ನೀವು ಹೇಳೋ ಪ್ರಕಾರ. ಎಕ್ಸಾಕ್ಟ್ಲಿ, ಅದ್ರ ಎಲ್ಲ ಥರ ಸಿಸ್ಟಮ್ಸ್ ಇರುತ್ತೆ. ಲೈಫ್ ಸೇವಿಂಗ್ ಸಿಸ್ಟಮ್ಸು, ಡಾಕ್ಟರ್ಸು, ಲೈಫ್ ಸೇವಿಂಗ್ ಸಿಸ್ಟಮ್ಸು ಎಲ್ಲ ಸುಸಜ್ಜಿತವಾಗಿರುತ್ತೆ. ಒಂದು ಬೋಗಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಕಸ್ಮಾತಾಗಿ ಆ್ಯಂಬುಲೆನ್ಸಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅವರ ಆರೋಗ್ಯದಲ್ಲಿ ತುಂಬ ಏರುಪೇರು ಆದರೂ ಸಹ ಅಲ್ಲಿ ಹೋಗಿದ ತಕ್ಷಣ ಸ್ಟೆಬಿಲೈಸ್ ಮಾಡ್ಬೋದು. ಇಲ್ಲಿ ಮೆಟ್ರೋ ಆ್ಯಂಬುಲೆನ್ಸಲ್ಲಿ ಹೋಗಿದ ತಕ್ಷಣ ಸ್ಟೆಬಿಲೈಸೇಷನ್ ಆಫ್ ದಿ ಪೇಷಂಟ್ ಆಗುತ್ತೆ. ಒಂದು ಹಾಸ್ಪಿಟಲ್ ರೂಮ್ ಥರನೇ ಇರುತ್ತೆ ಅದು. ಅಲ್ಲಿಂದ ಹೋಗೋದಕ್ಕೆ ಅವ್ರಿಗೊಂದು 5 ನಿಮಿಷ 10 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ಏನಾಗುತ್ತೋ ಅದನ್ನು ಮಾಡಿ ತದನಂತರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೋದು. ಅಂದ್ರೆ ಒಂದು ಆಂಬ್ಯುಲೆನ್ಸ್ ಯಾವಾಗಲೂ ಪರ್ಮನೆಂಟ್ ಆಗಿ ಮೆಟ್ರೋಲ್ ಇರಬೇಕು. ಹೌದು, ಮೆಟ್ರೋ ಒಂದು ಕೊನೆ ಬೋಗಿನೋ ಯಾವುದೋ ಒಂದು ಬೋಗಿ ಮೆಡಿಕಲ್ ಇದಕ್ಕೆ ಅಂತ ಇಟ್ಟಿರ್ಬೇಕು ಯಾವಾಗ. ಹೌದು. ಅದನ್ನ ಒನ್ ಬೋಗಿ ಎರ್ಮಾರ್ಕ್ಡ್ ಫಾರ್ ವೆಲ್ ಫೆಸಿಲಿಟೇಟೆಡ್ ಆಂಬ್ಯುಲೆನ್ಸ್. ಇದಾಗುತ್ತೆ ಅಂತೀರಾ? ಇದಾಗಿಲ್ಲ ಅಂದರೆ ನಾವು ಭಾರತ ದೇಶ ಇಷ್ಟೆಲ್ಲ ಮುಂದುವರೆದು ಇರೋ ತಂತ್ರಜ್ಞಾನನ, ಇರೋ ಇನ್ಫ್ರಾಸ್ಟ್ರಕ್ಚರ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಏನು ವ್ಯಾಲ್ಯೂ ಇದೆ? ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳುತ್ತೆ? ಜನರ ಆರೋಗ್ಯ, ಜನರ ಜೀವನ ಮತ್ತು ಅವ್ರ ಹೆಲ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದೆ. ಆರ್ಟಿಕಲ್ 21 ಬಂದ್ಬಿಟ್ಟು ಇಟ್ ಫೋಕಸಸ್ ಎಂಟೈರ್ಲಿ ಆನ್ ರೈಟ್ ಟು ಲೈಫ್, ರೈಟ್ ಟು ಲಿವ್ ಹೆಲ್ದಿ, ರೈಟ್ ಟು ಲಿವ್ ವಿತ್ ಡಿಗ್ನಿಟಿ. ಅಲ್ಲ, ಇದ್ರ ಜೊತೆಗೆ ನೀವು ಇನ್ನೊಂದು ಪ್ರೈಮ್ ಮಿನಿಸ್ಟರ್ಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು. ಲೀಗಲ್ ಇಂಟಿಮೇಷನ್ ಅಂತ ಹಾಕಿದ್ದೀರಿ. ಯು ಆರ್ ಹಿಯರ್ ಬೈ ಗಿವನ್ 30 days ಫ್ರಮ್ ರಿಸಿಪ್ಟ್ ಆಫ್ ದಿಸ್ ನೋಟಿಸ್ ಟು ರೆಸ್ಪಾಂಡ್ ವಿತ್ ಎ ಕಾಂಕ್ರೀಟ್ ಆಕ್ಷನ್ ಪ್ಲಾನ್ ಅಂತ ಹಾಕ್ತೀರಿ. ಅಂದರೆ ಪ್ರೈಮ್ ಮಿನಿಸ್ಟರ್ಗೆ ಒಂದು ಡೆಡ್ಲೈನ್ ಕೊಡ್ತಿದ್ದೀರಾ ನೀವು? ಅಂದರೆ ಅವರು ನೀತಿ ಆಯೋಗದಲ್ಲಿ ಅವರೇ ಚೇರ್ಪರ್ಸನ್ ಆಗ್ತಾರೆ. ನಮ್ಮ ನರೇಂದ್ರ ಮೋದಿ ಸಾಹೇಬ್ರೇನಿದ್ದಾರೆ, ನಮ್ಮ ಪ್ರಧಾನಮಂತ್ರಿ, ಅವರೇ ಆ ನೀತಿ ಆಯೋಗಕ್ಕೆ ಒಂದು ಪ್ರೈಮ್ ಪೋಸ್ಟ್, ಟಾಪ್ ಪೋಸ್ಟಲ್ಲಿ ಅವರೇ ಇರೋ ಕಾರಣದಿಂದ ಇದು ಅವ್ರ ಗಮನಕ್ಕೆ ಹೋದರೆ ಇಂಥ ಸ್ಕೀಮ್ಸು ಬೇಗ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅವರು ಕ್ಷಮತೆ ಇರುತ್ತೆ. ಅದು ಆ ನಂಬಿಕೆ ನಮಗಿದೆ. ಸೊ ಆ ಕಾರಣದಿಂದ ಅವರಿಗೆ ಆ ಲೀಗಲ್ ಇಂಟಿಮೇಷನ್ನ ಕೊಟ್ಟಿರೋದು. ಅಲ್ಲ, ಇದರಲ್ಲಿ ಇನ್ನೊಂದು ಲೈನು ಬರೀತಿದ್ದೀರಿ ನೀವು, failure to respond or take measurable steps shall compel me the undersigned to move the honorable court ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಿ PIL. ಅಂದರೆ ಈಗ ಅಕಸ್ಮಾತಾಗಿ ಆಗಿಲ್ಲ ಅಂತ ಪಕ್ಷದಲ್ಲಿ ಅದು ಲೀಗಲ್ ನೋಟಿಸಲ್ಲಿ ದಟ್ ಇಸ್ ಎ ಕಾಮನ್ ಲಾಸ್ಟ್ ಸ್ಟ್ಯಾನ್ಸಾ ಇರುತ್ತೆ. ಆ ರೀತಿ ಏನಿಲ್ಲ. ನಮ್ಮ ನರೇಂದ್ರ ಮೋದಿ ಅವರು ಇಡೀ ಪ್ರಪಂಚನೇ ನೋಡ್ತಾ ಇದೆ ಅವ್ರು ಯಾವ ರೀತಿ ಕ್ಷಿಪ್ರಗತಿಯಲ್ಲಿ ಯಾವ ರೀತಿ ಅವರು ಕಾರ್ಯನಿರ್ವಹಿಸ್ತಾರೆ. ಒಂದು ದಿನಕ್ಕೆ ಅವರು 14-15 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಅವ್ರ ದೇಶದ ಮೇಲೆ ಎಷ್ಟು ಅವ್ರ ಗಮನಕ್ಕೆ ಬರಬೇಕಷ್ಟೇ. ಅವ್ರ ಗಮನಕ್ಕೆ ತರೋ ಅಂಥ ಕೆಲಸನ ಈಗ ನಾವು ಮಾಡ್ತಾ ಇದ್ದೀವಿ. ಅವ್ರ ಗಮನಕ್ಕೆ ಬಂದ ಮೇಲೆ ಇದು ನನ್ನ ಲೆಕ್ಕದ ಪ್ರಕಾರ ತುಂಬ ಬೇಗ ಇದು ಸಾಧ್ಯ ಆಗತ್ತೆ ಅನ್ನೋದೊಂದು ನಂದು ಒಂದು ಅಚಲವಾದಂತಹ ಒಂದು ನಂಬಿಕೆ ಇದೆ. ಆಗಿಲ್ಲ ಅಂತ ಪಕ್ಷದಲ್ಲಿ ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ರವಿಶಂಕರ್ ಅವರೇ, ರೋಡ್ ಮೆಟ್ರೋ ಕೋಆರ್ಡಿನೇಟೆಡ್ ಆಂಬ್ಯುಲೆನ್ಸ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಏನು ನೀವು ಪ್ರಪೋಸ್ ಮಾಡಿದ್ದೀರಿ, ಬಹುಶಃ ನನಗೆ ಗೊತ್ತಿರೋಂಗೆ ಯಾವ ದೇಶದಲ್ಲೂ ಇದ್ದಂಗಿಲ್ಲ. ಬಟ್ ಇಂಡಿಯಾದಲ್ಲಿ ಇದು ಆಗುತ್ತಾ? ಆಗತ್ತೆ. ಯಾಕಂದರೆ ಆ್ಯಂಬುಲೆನ್ಸು ಒಂದು ಸುಸಜ್ಜಿತವಾದಂಥ ಆ್ಯಂಬುಲೆನ್ಸ್ ಸಿಸ್ಟಮ್ ಇಲ್ಲದೇ ಇದ್ದರೂ ಸಹ
ಟ್ರೈನು ಮತ್ತು ಈ ಮೆಟ್ರೋ ಇದೆರಡನ್ನೂ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾ ಈ ಆರ್ಗಾನ್ ಟ್ರಾನ್ಸ್ಪ್ಲಾಂಟೇಷನ್ಗೆ, ಲೈಫ್ ಸೇವಿಂಗ್ ಡ್ರಗ್ಸ್ನ ಟೈಮಿಂಗ್ ಸರಿಯಾಗಿ ತೊಗೊಂಬರೋದಕ್ಕೆ, ಮತ್ತು ಮೆಡಿಸಿನ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಟ್ರೈನ್ ಸಿಸ್ಟಮು ಮತ್ತು ಮೆಟ್ರೋ ಸಿಸ್ಟಮ್ ಎರಡನ್ನೂ ಉಪಯೋಗಿಸ್ಕೊಳ್ಳೋಂಥ ಉದಾಹರಣೆಗಳಿದ್ದಾವೆ. ರೀಸೆಂಟ್ಲಿ ಈಗಲೂ ಸಹ ಬೆಂಗಳೂರು ಮೆಟ್ರೋನಲ್ಲಿ ಒಂದು ಆರ್ಗಾನ್ ಟ್ರಾನ್ಸ್ಪ್ಲಾಂಟೇಷನ್ನು ನಡೀತು. ಅಂದರೆ ಅವರು ಆ ಒಂದು ಬಾಕ್ಸ್ನ ತೊಗೊಂಬರ್ತಾರೆ, ತೊಗೊಂಬಂದು ಮೆಟ್ರೋದಲ್ಲಿ ಕೂತ್ಕೊಳ್ತಾರೆ, ಅವರು ಹಾಸ್ಪಿಟ್ಲಿಗೆ ಪಕ್ಕ ಹೋಗಿ ಇಳಿತಾರೆ, ಅಲ್ಲಿಂದ ಇನ್ನೊಂದು ಆ್ಯಂಬುಲೆನ್ಸಲ್ಲಿ ಇದೆ ಈ ಸೇಮ್ ಸಿಸ್ಟಮ್ ಈ ಥರ ನಡೆದಿದೆ. ಈಗ ಅದು ನಡೀತಾ ಇರಬೇಕಾದ್ರೆ ಆ್ಯಂಬುಲೆನ್ಸ್ ಸಿಸ್ಟಮು ಆಗೋಯ್ತು ಅಂತ ಹೇಳಿದ್ರೆ ತುಂಬ ಒಂಥರ ಇದು ಪರಿಪೂರ್ಣ ಆಗುತ್ತೆ. ಅಲ್ಲ, ಝೀರೋ ಟ್ರಾಫಿಕ್ ಅಲ್ಲಿ ಬಂದಿರೋದು ಎಷ್ಟು ಉದಾಹರಣೆಗಳಿದೆ. ಊರುಗಳಿಂದ ಝೀರೋ ಟ್ರಾಫಿಕ್ ಅಲ್ಲಿ ಮಾಡಿರುವಂತ ಇನ್ಸಿಡೆಂಟ್ಸ್ ಇದೆ. ಬಟ್ ಇದು ಒಂದು ಹೊಸ ಕಾನ್ಸೆಪ್ಟ್, ಬಹುಶಃ ನಿಮ್ಮ ಆಸೆ ನಮ್ಮೆಲ್ಲರ ಆಸೆ, ನಿಮಗೂ ಗೊತ್ತಿರೋ ಥರ ನಿಮ್ಮದು ಸಹ. ಆ ಕಾರಣದಿಂದನೇ ಈ ಇಂಟರ್ವ್ಯೂ ಚಿತ್ರಲೋಕ ಮುಖಾಂತರ ಆಗಿದೆ. ಇದು ಎಲ್ಲ ಜನರ ಗಮನಕ್ಕೆ ತಲುಪಲಿ ಮತ್ತು ಸರ್ಕಾರಗಳಿಗೆ ತಲುಪಲಿ ಅನ್ನೋದೇ ಉದ್ದೇಶ. ಆದಷ್ಟು ಬೇಗ ಇದು ಕಾರ್ಯಸಿದ್ಧಿ ಆಗಲಿ, ಸಮಾಜಮುಖಿಯಾದಂಥ ಒಂದು ವ್ಯವಸ್ಥೆ ಬರಲಿ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದ್ಮೇಲೆ ಇದೊಂದು ಕುತೂಹಲವಾದ ವಿಷಯ. ಬಹುಶಃ ಯಾವ ದೇಶದಲ್ಲಿ ಈ ರೀತಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ರವಿಶಂಕರ್ ಅವರ ಐಡಿಯಾ ತುಂಬ ಚೆನ್ನಾಗಿದೆ. ಮೆಟ್ರೋ ಒಂದು ಬೋಗಿ ಆ್ಯಂಬುಲೆನ್ಸ್ ಆಗಿ ಕನ್ವರ್ಟ್ ಆಗಿ ಮೆಟ್ರೋದಲ್ಲಿ ಒಂದು ಆ್ಯಂಬುಲೆನ್ಸ್, ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಇರಬೇಕು ಅಂತ ಅಂದ್ಬಿಟ್ಟು ಅವರ ಆಸೆ. ಅನೇಕ ಜೀವಗಳು ಉಳಿಯುತ್ತೆ ಅನ್ನೋ ಒಂದು ಭರವಸೆ. ಬಹುಶಃ ಇದು ಆದಷ್ಟು ಬೇಗ ಕಾರ್ಯರೂಪಕ್ಕಾಗತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಕಾರ್ಯಕ್ರಮ ಮುಗಿಸ್ತಾ, ಮತ್ತೆ ಎಲ್ಲರಿಗೂ ಚಿತ್ರಲೋಕನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬಹುಶಃ ಅಡ್ವೊಕೇಟ್ ಸಾಹೇಬ್ರ ಈ ಒಂದು ಏನು ಆಸೆ ಇದೆ ಆದಷ್ಟು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.